ಇದು ಮೇನ್ ಎಂಟ್ರೆನ್ಸ್ ಹೆಲ್ಪ್ ಡೆಸ್ಕ್. ಒಂದು ಡ್ರಾಯಿಂಗ್ ಇದೇ ಫೈನಲ್ ಆಗೋದಿಲ್ಲ, ಇನ್ನೂ ಒಂದು ಡ್ರಾಯಿಂಗ್ ನಮಗೆ. ಸೊ ಆ ಡ್ರಾಯಿಂಗ್ ಪರ್ಮಿಷನ್ಸ್ ಎಲ್ಲ ಅವ್ರ ಹತ್ರ ಹೌದು ಮೇಡಮ್, ಏನು ನಾವು ಕಳಿಸಿದ್ದೀನಿ ನಾನು ಇವತ್ತು ಗೊತ್ತಾ. ನಗರಸಭೆದು 11 ಕೋಟಿದು ನಾನು ಪ್ರಪೋಸಲ್ ರೆಡಿ ಮಾಡಿ ಅಂತಿದ್ದೀನಿ. ನನ್ನ ಸೆಷನ್ನಲ್ಲಿ ಆ ಲೆಟರ್ ಕ್ಲಿಯರ್ ಮಾಡಿಸಿದ್ದೀನಿ. ಫೈಲ್ ಕಳಿಸಿ ಅಂತ ಹೇಳಿದ್ದಾರೆ. ಫೈಲ್ ಬಂದಿದೆ ಅಂತ ಹೇಳಿದ್ದೀನಿ, ಇವರೆಲ್ಲೋ ಕಳಿಸ್ಬಿಟ್ಟಿದ್ದಾರೆ, ಇನ್ನೂ ಕಳಿಸಿಲ್ಲ. ಅದರದ್ದು ಏನೇ ಪ್ರೋಸೆಸ್ ಇದ್ರೂ ಕೂಡ ಇಮ್ಮಿಡಿಯೇಟಾಗಿ ಅದರದ್ದು ನೀವು ಎಲ್ಲ ಫೈಲು ಕ್ಲಿಯರ್ ಮಾಡಿ ಕಳಿಸ್ಬೇಕು. DMA ಮುಖಾಂತರ ಮಿನಿಸ್ಟ್ರಿಗೆ ಹೋಗೋದು. ಅದೊಂದು 11 ಕ್ರೋರ್ಸ್ ಜಾಗ ನಗರಸಭೆದೇ ಇರೋದ್ರಿಂದ ನಮಗೇನು ಸಮಸ್ಯೆ ಇಲ್ಲ. ಪ್ಲ್ಯಾನು ಮತ್ತು ಅದು ಕಾಸ್ಟು ನಾನು ಅಪ್ರೂವಲ್ ಮಾಡಿಸ್ಕೊಂಡಿದ್ದೀನಿ. 11 ಕ್ರೋರ್ಸಲ್ಲೇ ನಗರಸಭೆದು ಅಂತ. ತುಂಬ 50 ವರ್ಷದ ಹಳೇದು ಬಿಲ್ಡಿಂಗ್ ಇದ್ದಿದ್ದರಿಂದ ಯಾವುದೇ ಅಧಿಕಾರಿಗಳು ಕುತ್ಕೊಂಡು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇಲ್ಲೂ ಕೂಡ ನಿಮ್ಮ ರೆಕಾರ್ಡ್ ರೂಮ್ ಅಂತ ಇರುತ್ತೆ, ನಿಮ್ಮ ದಾಖಲೆಗಳು, ನಿಮಗೆ ದಾಖಲೆಗಳು ಮತ್ತು ಒಂದು ಸಾಫ್ಟ್ವೇರಲ್ಲೂ ಕೂಡ MR ಅದೆಲ್ಲನೂ ಕೂಡ ರೆಕಾರ್ಡ್ ರೂಮ್ ಅಂತ ಇರುತ್ತೆ. ಅದರಲ್ಲಿ ಅವೆಲ್ಲನೂ ಇರುತ್ತೆ. ಎಲ್ಲ ಇದೆ. ನಗರಸಭೆ ಬಿಲ್ಡಿಂಗ್ ಕಟ್ತೀವಿ. ಮುಂದೆ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗ ಉಪಯೋಗ ಮಾಡ್ಬೋದು. ಮುಂದೆ ಹಳೇದನ್ನು ಮುಟ್ಟಕ್ಕೆ ಹೋಗಲ್ಲ, ಹಳೇದನ್ನು ನಾವು ಟಚ್ ಮಾಡಲ್ಲ. ಏನು ಜಾಗ ಅವೈಲೇಬಲ್ ಇದೆ 100/100 ಯೂಸ್ ಮಾಡಿಕೊಂಡು ಅದರಲ್ಲಿ ಈ ಥರ ಮಾಡ್ತೀವಿ. ಈ ಪ್ಲ್ಯಾನ್ನ ನಾನು ಅದನ್ನು ಮೊನ್ನೆ ಸೆಷನ್ನಲ್ಲಿ ಕ್ಲಿಯರ್ ಮಾಡಿಸ್ಕೊಂಡು ನಗರಸಭೆಗೆ ರೆವಿನ್ಯೂ ಬರುತ್ತೆ ಇನ್ಮೇಲೆ. ಯಾಕೆ ಅಂದರೆ ಕ್ಯಾಬಿನೆಟಲ್ಲಿ ನಮ್ಮದು ನೋಟ್ ಆಗಿದೆ. 660 ಏಕರ್ಸು ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ, 290 ಏಕರ್ಸು ಆ ಗಾಲ್ ಪತ್ರ ಇರೋದೆಲ್ಲ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ, ಮಾಲ್ಸು, ರೆಸಿಡೆನ್ಷಿಯಲ್ ಆಯ್ತು. ಅದೆಲ್ಲ ಕ್ಯಾಬಿನೆಟಲ್ಲಿ ಮೊನ್ನೆ ನೋಟ್ ಆಗಿದೆ. ಮೊನ್ನೆ ನಾವಲ್ಲಿ ಸೆಷನ್ ಅಟೆಂಡ್ ಮಾಡುವಾಗ ಅಲ್ಲೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಥರ್ಸ್ಡೇ. ಅವತ್ತು ಅದೆಲ್ಲ ಅಪ್ರೂವಲ್ ಆಗಿದೆ. ಆ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಆಗಬೇಕಲ್ಲ ಆ ಕ್ಯಾಬಿನೆಟ್ದು ಮೀಟಿಂಗ್ ಆದಮೇಲೆ. ಅದಾದಮೇಲೆ ಸೊ ನಾನಿಲ್ಲಿ January 26 ಯಾವತ್ತೋ ಅದನ್ನು ಪ್ರೆಸ್ ಮೀಟ್ ಮಾಡೋವಾಗ ನಾನೆಲ್ಲ ಮಾಹಿತಿ ಕೊಡ್ತೀನಿ, ಏನೇನು ಬರುತ್ತೆ ಏನಂತ. ಮೇಡಮ್ ಇದೆ ಫಸ್ಟ್ ಹೆಲ್ಪ್ ಡೆಸ್ಕ್ ಮೇಡಮ್. ಅದಾದ ನಂತರ ಈ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ನಮ್ಮದು ಡಾಟಾಬೇಸ್, ಡಾಟಾ ಎಂಟ್ರೀಸು, ಏನಾದರೂ ಅವ್ರದ್ದು ಖಾತಾ ಎಕ್ಸ್ಟ್ರಾಕ್ಟ್ ಇನ್ನೊಂದು ಏನೋ ಬೇಕಿದ್ರು ಇಲ್ಲಿಂದ ಅವ್ರು ಈಸಿಯಾಗಿ ತೊಗೊಂಡು ಹೋಗ್ಬೋದು. ಅದಾದ ನಂತರ ಸ್ಟೇರ್ ಕೇಸ್ ಫಸ್ಟ್ ಒಳಗಡೆ ಬಂದಿದ ತಕ್ಷಣ ಮಾಹಿತಿ ಕೊಡೋ ಇದೆ ಮೇಡಮ್. ಹೆಲ್ಪ್ ಡೆಸ್ಕ್ DC ಆಫೀಸಲ್ಲಿ ಇರುತ್ತಲ್ಲ, ಆಮೇಲೆ ಅವರು ಸರ್ಟಿಫಿಕೇಟ್ಗೆ, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಇನ್ನೊಂದು ಮತ್ತೊಂದು ದೂರನೇ ಹೋಗ್ಬಾರ್ದು. ಅಲ್ಲೇ ನಿಯರೆಸ್ಟ್ ಕೌಂಟರ್. ಅದಕ್ಕಿಂತ ಬಿಫೋರ್ ಬ್ಯಾಂಕ್ ಕೌಂಟರ್, ಬ್ಯಾಂಕ್ ಎಲ್ಲ ಕೆಳಗಡೆ ಒಳಗಡೆ ಫಸ್ಟ್ ಲೆಫ್ಟ್ ಬಂದ ತಕ್ಷಣ ಬ್ಯಾಂಕ್ ಕೌಂಟರ್, ಬ್ಯಾಂಕ್ ಕೌಂಟರು ಕೆಳಗಡೆ ಮಾಡಿ. ಇಲ್ಲಿಂದ ಎಷ್ಟು ಜಾಗ ATM ಮತ್ತು ಬ್ಯಾಂಕ್ ಎಲ್ಲ ಉಳಿಸ್ಕೊಂಡು ಇನ್ನೊಂದು ಜಾಗ ಕೊಡಿ. ದುಡ್ಡು ಯಾವ ಜಾಗದಲ್ಲಿ ಇರಬೇಕು ಆ ಜಾಗದಲ್ಲಿ ಇದು ಎಂಟರ್ ಆಯ್ತಲ್ಲ. ಈಗ ಹೆಲ್ತ್ ಡಿಪಾರ್ಟ್ಮೆಂಟು, ವಾಟರ್ ಸಪ್ಲೈದು ಏನು ಬಂದರೂ ಕೂಡ ಆಮೇಲೆ ಡೆಲ್ಲಿ ಥರ ನೀವು ಅಡ್ವರ್ಟೈಸ್ಮೆಂಟ್ಗೆ ಒಂದು ಡೆಲ್ಲಿಯಲ್ಲಿ ಮಾಡ್ತಾ ಇದ್ದಾರೆ. ಕೊಡಿ, ಬೇರೆ ಎಲ್ಲ ಬ್ಯಾನರ್ಸ್ ತೆಗೀರಿ, ಇನ್ಕ್ಲೂಡಿಂಗ್ ನಮ್ಮ ಫೋಟೋ ಹಾಕಿದ್ರು 2-3 ಅದಕ್ಕೆ ಮೇಲೆ ಕೊಡ್ಕೂಡ್ದು. 3ನ ಹಾಳು ಮಾಡಬಾರ್ದು, ಗಲೀಜು ಮಾಡಿ ಇಡಬೇಡಿ. ಸೊ ಕೆಲವೊಂದು ಏನಿದೆ ನಿಮಗೆ ಡಿಪಾರ್ಟ್ಮೆಂಟಿಂದಲೇ ಕೆಲವೊಂದೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ ಅಂತಾರಲ್ಲ, ಅದನ್ನು ತುಂಬ ಚೆನ್ನಾಗಿ ಮಾಡಿ. ಮತ್ತು ಬೇರೆಯವ್ರಿಗೂ ಸ್ಕೂಲ್ಸ್ಗೂ, ಕಾಲೇಜಸ್ಗೂ, ಮೆಡಿಕಲ್ ಏನಾದರೂ ಇದ್ದರೆ ಅದ್ರದ್ದು ಏನಾದರೂ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕಂದ್ರೆ ಡೆಲ್ಲಿಯಲ್ಲಿ ಅವ್ರು ಮಾಡ್ತಾ ಇದ್ದಾರಲ್ಲ ಆ ಪ್ಯಾರಾಮೀಟರ್ಸ್ನ ಫಾಲೋ ಮಾಡಿ.